ಹಾಗೆ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡೋಣವೆಂದು. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂದಿತು. ಬಂಧಿಸಮ್ಮ. ಹಬ್ಬ, ಈಗ ನಿರ್ಭಯವಾಯಿತು. ಎಲ್ಲರೂ ಕೇಳಿರಿ. ಭೀಮಸೇನ, ಯಾಜ್ಞಸೇನಿ, ಕಿರೀಟಿ, ಧರ್ಮನಂದನ, ಎಲ್ಲರೂ ಕೇಳಿರಿ. ಭೀಮಸೇನನ್ನು ಬಂಧಿಸಿರುವ ಈ ಹಗ್ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದೆ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಾಗ್ತಿದ್ದ ದುರಾತ್ಮರು ಬೇರೆಯವರು. ಭೀಮಸೇನ, ಮತ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಕಾರ್ಯವು ಅವರಿಂದಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಈಗ ಅನ್ಯಾಯ ಮಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಆ ಕುಲ್ಲಿಕಾಲವ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟ ಮಾತ್ರವಲ್ಲ ಭೀಮಸೇನ, ಅದಕ್ಕೆ ಅವನು ಕೊಟ್ಟ ಉತ್ತರವೇನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವರು ಸಮ್ಮತಿಸುವುದಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ಮಹಾವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿದನು. ಈ ಸಂದೇಶಕ್ಕೆ ನಮಗುಳಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನಗಳೆಲ್ಲವನ್ನು ವಿಫಲ ಮಾಡಿ ಮುಂದೆ ಬಂದು ನಿಂತಿರುವುದು ಭಯಂಕರವಾದ ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾವು ಎಂದಿಗೂ ಯುದ್ಧವನ್ನು ಅಪೇಕ್ಷೆ ಪಟ್ಟವರಲ್ಲ. ಸಂಧಿಗೆ ಸಕಲ ಪ್ರಯತ್ನ ಮಾಡಿದ್ದಾಗ್ಯೂ ತಕ್ಕ ಪ್ರತಿಫಲ ಈ ಯುದ್ಧ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಏನು ಬಿಚ್ಚುವುದಿಲ್ಲವೇ? ಬೇಡ ಬೇಡ. ಪರಮಾತ್ಮ, ಅಗ್ಗಜ, ಧನಂಜಯ, ಯಾರೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನು ಬಿಚ್ಚಿಕೊಳ್ಳೋಣ. ಈಗ ಎಲ್ಲರೂ ಕೇಳಿ. ಆ ದಿನ ದುರ್ಯೋಧನನ ಒಡ್ಡೋರಗರಲ್ಲಿ ನಮ್ಮ ದುರ್ದಯವು ಕೌರವರ ಪರಾಜಯವನ್ನು ಮುಟ್ಟಿದಾಗ ದುಶ್ಶಾಸನದಿಂದ ಅಪಮಾನ ಹೊಂದಿ ಮುಕ್ತ ಕೇಶಿಯಾಗಿ ನಿಂತಿದ್ದ ನಮ್ಮ ಮಡಲಿ ಪಾಂಚಾಲಿ ರಾಜನಿಗೆ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆ ಮಾಡಿದನು. ಎಂದು ರಾಜ್ಯಕ್ಕೆ ಸನ್ನದ್ಧನಾಗುವ ಮುನ್ನ ಅದೇ ಪ್ರತಿಜ್ಞೆ ಮಾಡುವೆನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದು ನಿಜವಾಗಿದ್ದರೆ ನನ್ನ ವೀರ ಮಾತೆಯಾದ ಕುಂತಿದೇವಿಯ ಸ್ಥಾಪನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಆ ದುರುಳ ಕೌರವನ 99 ಮಂದಿ ಸಹೋದರರನ್ನು ನಿರ್ವಂಶವಾಗಿ ನಾಶ ಮಾಡಿ ಆ ದುರುಳ ದುಶ್ಶಾಸನನ ವಕ್ಷಸ್ಥಳವನ್ನು ಅವನ ಗುಂಡಿಗೆ ಬಿಸಿ ರಕ್ತದಿಂದ ನನ್ನ ಮಡಲಿ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸಿ ಅನಂತರ ಆ ದರ್ಪಿತ ದುರ್ಯೋಧನನ ತೊಳೆಯನ್ನು ಈ ನನ್ನ ಗದೆಯಿಂದ ಪುಡಿ ಪುಡಿ ಮಾಡಿ ಹಸ್ತಿನಾವತಿ ರಾಜಬೀದಿಯಲ್ಲಿ ರಕ್ತದ ಕೋಣೆಯನ್ನು ನಡೆಸಿ ಎಂದು ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳೇನೋ. ತೀರಿಸಿಕೊಳ್ಳದೆ ಹೋದರೆ ನನ್ನ ಗತಿ ಭಯಂಕರವಾದ
ನರಕವೇ ಪ್ರಾಪ್ತಿಯಾಗಲಿ. ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಅಯ್ಯೋ ಹೋಗ್ಬಿಡ್ಬೇಕು, ಕರೀತಾ ಇದ್ದು ತಿರುಗು ಬರ್ತಾನೇನೋ ಅಂತ. ಯಾಕೆ ಬರ್ತಾನೆ ಎಣ್ಣೆ ಸದ್ಯ ಬರ್ತಾನೆ ಸಕಾಲ ಬಂದ್ರ ताश्वरतमारूढं प्रचण्डं कश्यपात्मजं श्वेतपद्मजरं देवं तमसौर्यं प्रणमाम्यहं ಹರಿಯಲಾರದ ಘೋರ ಸಂಧೆ ದೇಹದ ಬಿಯಳ್ ಮುಳುಗಿದೆ. ಹರಿಯಲಾರದ ಘೋರ ಸಂಧೆ ದೇಹದ ಬಿಯಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೋ ಹೇ ಭಾಸ್ಕರ. ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆ ನಿಂದು ತಾಪದೆ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆ ನಿಂದು ತಾಪದೆ. ನೀಗಿಸೋ ಶೋಧನೆಯ ಧೈರ್ಯದೆ ನೀಗಿಸೋ ಶೋಧನೆಯ ಧೈರ್ಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ನೀಗಿಸೋ ಶೋಧನೆಯ ಧೈರ್ಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ ಹರಿಯಲಾರದ ಘೋರ ಸಂದೇಹ ಹರಿಯಲಾರದ ಘೋರ ಸಂದೇಹ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದಾಗ ಗಂಗಾಸ್ಥಾನವು ಇದೆ ಅಲ್ಲವೇ? ಇಲ್ಲಿ ಹೋಗು, ನಿನ್ನ ಜನ್ಮದ ವೃತ್ತಾಂತವು ತಿಳಿಯುವೆ ಎಂದಿಳಿದು. ಆ ಜನ್ಮದ ರಹಸ್ಯವು ಏನಿರಬಹುದು? ಹೇ ಭಗವಾನ್ ಭಾಸ್ಕರ, ಈ ನಿನ್ನ ಜ್ವಾಲಂತ ಪ್ರಭೆಯಿಂದ ಈ ಜಗತ್ತನ್ನು ಮೊದಲಿಂದ ಬೆಳಗುತ್ತಿರುವ ನೀನು ಆ ರಹಸ್ಯವೇನೆಂದು ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವಾ, ಉದ್ಧರಿಸು. ನಮಸ್ತೆ ಸೂರ್ಯನಾರಾಯಣ, ನಮಸ್ತೆ ಭಾನುಪ್ರಕಾಶ, ನಮಸ್ತೆ ಜಗದೇಕ ವಂದ್ಯ, ನಮಸ್ತೆ ನಮಃ. ಕರ್ಣ, ಮಗು ಕರ್ಣ. ಯಾರದು? ತಾಯಿ, ನೀನು ಯಾರು? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಅಮ್ಮ, ನೀನು ಏನು ಹೇಳುತ್ತೀಯೋ ನನಗೊಂದು ತಿಳಿಯದು. ಆದರೆ
ನಿನ್ನ ಕಣ್ಣುಗಳಲ್ಲಿನ ಕರುಣಾಕಾಂತಿಯು ನನ್ನ ಮನಸ್ಸನ್ನು ಕರಗಿಸುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ಆ ನನ್ನ ಚಿಕ್ಕಂದಿನ ನೆನಪುಗಳು ಮತ್ತೆ ಚೇತರಿಸುತ್ತಿದೆ. ಅಮ್ಮ, ನೀನು ಯಾರು? ನಮ್ಮಿರುವರ ಸಂಬಂಧವೇನು ತಾಯಿ? ಅದನ್ನೇ ತಿಳಿಸಲು ಬಂದಿರುವ ನನ್ನನ್ನು ಕುಂತಿ ಎಂದು ಕರೆಯುವರು. ಕುಂತಿ, ನನ್ನ ಎತ್ತ ಮಾತೆ ಕುಂತಿ. ಅಮ್ಮ, ಎತ್ತ ಮಾತೆ ಪ್ರಥಮ ದರ್ಶನವಾದ ಈ ದಿನವೇ ಅಲ್ಲಮ್ಮ ಸುದಿನ. ಇದೋ ನಿನಗೆ ನಮಸ್ಕರಿಸುವೆನು. ಕೀರ್ತಿಶೀಲನಾಗು ಕಂದ, ಕೀರ್ತಿವಂತನಾಗು. ಅಮ್ಮ, ಎಂತಹ ಕೀರ್ತಿಯಮ್ಮ ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಸುವರ್ಣ ಹೊಡೆದೆ. ಕರುಣೆಯ ತೋರಿದೆ ಸುವರ್ಣ ಹೊಡೆದೆ. ಜನಿಸಿದ ಮರುಕ್ಷಣವೇ ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ದೆದೆಯಂತೆ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ದೆದೆಯಂತೆ. ಮನುವ ಮನನಾಗ ಏನೊಂದನು ಹರಿವೆ. ಮನುವ ಮನನಾಗ ಏನೊಂದನು ಹರಿವೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಮರಿದ ಪರಾಧ
ಅಮ್ಮ, ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬೀಳಲು ನಾನು ಮಾಡಿದಂತಹ ಅಪರಾಧವಾದರೂ ಏನು ತಾಯಿ? ಈ ನೀರಿನಲ್ಲಿರೋ ಜಲಚರ ಪ್ರಾಣಿಗಳು ಈ ಪಾಪಿ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿರೋ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಮಮತೆಯಿಂದ ಸಾಕಿಸಲು. ಹೀಗಿರುವಾಗ ಮನುಷ್ಯ ಮಾತ್ರವನಾದ ನಾನು ನಿನಗೆ ಮಾಡಿದಂತಹ ಅಪರಾಧವಾದರೂ ಏನು ತಾಯಿ? ಅಮ್ಮ, ಹೋಗಲಿ ಬಿಡು. ನೀನು ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನದ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಬಾಲ್ಯದಲ್ಲಿ ನಾನು ಮಾಡಿದ ಅಪರಾಧಗಳಿಗೆ ಇಷ್ಟು ವರ್ಷವೂ ಯಾರಲ್ಲಿಯೂ ಹೇಳದೆ ಬಹಳವಾಗಿ ನೊಂದು ಬೆಂದಿರುವೆನು. ನನ್ನ ಅಪರಾಧಗಳನ್ನು ಕ್ಷಮಿಸು ಪುತ್ರ, ಕ್ಷಮಿಸು. ಅಮ್ಮ, ನೀನು ಹೆತ್ತ ಮಾತೆ ದೈವಕ್ಕೆ ಸಮಾನಳು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನೆಂತಿದ್ದರೂ ನಾನು ಪರಮ ಪಾಪಿ, ದೌರ್ಭಾಗ್ಯವಂತ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ಅಮ್ಮ? ಆದುದರಿಂದಲೇ ಈ ರೀತಿ ಬಂಧು ವರ್ಗದವರನ್ನು ಅಗಲಿ ಬಾಳುತ್ತಿರುವೆ. ಅಮ್ಮ, ನಿನ್ನ ಪಾದ ಸೇವೆಗಳನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಸೌಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕಮ್ಮ? ಕುಮಾರ, ಆದದ್ದು ಹಾಗೆ ಹೋಯಿತು.
ಈಗಲಾದರೂ ಪಾಂಡವರೊಡನೆ ಸೇರಿಕು. ಪಾಂಡವರ ಶತ್ರು ಪಕ್ಷದಲ್ಲಿದ್ದು ಅವರಿಗೆ ಕೆಡುಕನ್ನು ಬಯಸಬೇಡ. ಸೌಭಾಗ್ಯ ದಾನವನ್ನು ಮಾಡು ಕಂದ. ಅಮ್ಮ, ನೀನೇನೇ ಹೇಳು, ಪರದಾತನು ನನ್ನನ್ನೇ ತನ್ನ ಆಧಾರ ಸ್ತಂಭವನ್ನಾಗಿಟ್ಟುಕೊಂಡು ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಈ ರೀತಿ ಮಾಡುವುದು ಸರಿಯೇ ತಾಯಿ? ಅಮ್ಮ, ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದೇರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸಿ ತಲೆಬಾಗಿ ನನ್ನನ್ನು ಶಪಿಸುವುದಿಲ್ಲವೇ? ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ಈ ರೀತಿ ಮಾತನಾಡುವುದು ಸರಿಯೇ? ನಿಶ್ಚಯ ಕರ್ಣ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡಬೇಕಾಗಿರುವುದು ಹಿರಿಯ ಪುತ್ರನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನರು ಸೇರಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನಾಳುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡುವುದು ಬೇಡಬೇಕಂದ. ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡುವ ಯೋಗವು ಈ ಪಾಪಿಗೆ ಎಲ್ಲಿಂದ ಬರಬೇಕು? ಇದುವರೆಗೂ ನಾವು ಆರು ಜನರು ಒಟ್ಟಿಗೆ ಆ ಸಹೋದರ ಭಾವನೆಯೇ ನನ್ನಲ್ಲಿರಲಿಲ್ಲ. ಹೀಗಿರುವಾಗ ನಾವು 6 ಜನರು ಒಟ್ಟಿಗೆ ಸೇರಿ ಯುದ್ಧ ಮಾಡುವುದು, 6 ಜನರು ಒಟ್ಟಿಗೆ ಸೇರಿ ರಾಜ್ಯಭಾರ ಮಾಡಲು ಸಾಧ್ಯವೇ ತಾಯಿ? ಮಮ ಪ್ರಾಣಾಯ ಪಾಂಡವ ಎಂಬಂತೆ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಪಾಂಡವರಿಗೆ ಅಪಜಯವೆಲ್ಲಿಂದ ಬರಬೇಕು? ತಾಯಿ, ನಿನ್ನ ಮದದ ವ್ಯತೆಯನ್ನು ಬಿಡು. ಕುಮಾರ, ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ